ತೀವ್ರ ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿರುವ ದರ್ಶನ್ ಮತ್ತೊಂದು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಮಧ್ಯಂತರ ಜಾಮೀನನ್ನ ಪಡೆದು ಬಳ್ಳಾರಿ ಜೈಲಿನಿಂದ ಹೊರಬಂದಿರುವ ಕೊಲೆ ಆರೋಪಿಗೆ ಇದೀಗ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಏನೆಲ್ಲ ಸವಾಲುಗಳನ್ನ ದರ್ಶನ್ ಎದುರಿಸಬೇಕು ಅಂತ ಹೇಳ್ತೀವಿ ಈ ವರದಿ ನೋಡಿ. ದರ್ಶನ್ ಮುಂದೆ ಸಾಲು ಸಾಲು ಸವಾಲುಗಳು. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಬಿಗ್ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ನೀಡಲಾಗಿದ್ದ ಬೇಲ್ ಅವಧಿ ಮುಗಿಯುತ್ತಾ ಬಂದಿದ್ದು ಆರೋಪಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ. ದರ್ಶನ್ ಮುಂದಿರುವ ಸವಾಲುಗಳೇನು? ದರ್ಶನ್ ಪ್ರಕರಣದಿಂದ ನೆಮ್ಮದಿಯಾಗಬೇಕು ಅಂದ್ರೆ ರೆಗ್ಯುಲರ್ ಜಾಮೀನು ಸಿಗಬೇಕು. ಈಗಾಗಲೇ ಸಿವಿ ನಾಗೇಶ್ ವಾದ ಮಾಡಿದ್ದು ಎಸ್ಪಿಪಿ ವಾದ ಬಾಕಿ ಇದೆ. ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಅಂದ್ರೆ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಪ್ಲಾನ್ ಮಾಡಿಕೊಳ್ಬೇಕು. ಇದಕ್ಕೆ ಸಂಬಂಧಿಸಿದ ವೈದ್ಯಕೀಯ ವರದಿಗಳು ನೀಡಬೇಕು. ಎರಡೂ ಆಗಲಿಲ್ಲವೆಂದ್ರೆ ಸುಪ್ರೀಂ ಹೋರಾಟಕ್ಕೆ ರೆಡಿ ಆಗಬೇಕು. ಸದ್ಯ ರೆಗ್ಯುಲರ್ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದೆ ಹೋದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ಧವಾಗಬೇಕು. ಒಟ್ಟಾರೆ ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗುವ ದಿನಗಳು ಹತ್ತಿರವಾಗುತ್ತಿದೆ. ಈ ನಡುವೆ ಕೊಲೆ ಆರೋಪಿ ಟೆನ್ಷನ್ನಲ್ಲಿ ಇರೋದಂತೂ ಸುಳ್ಳಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತೀವ್ರ ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿರುವ ದರ್ಶನ್ ಮತ್ತೊಂದು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಮಧ್ಯಂತರ ಜಾಮೀನನ್ನ ಪಡೆದು ಬಳ್ಳಾರಿ ಜೈಲಿನಿಂದ ಹೊರಬಂದಿರುವ ಕೊಲೆ ಆರೋಪಿಗೆ ಇದೀಗ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಏನೆಲ್ಲ ಸವಾಲುಗಳನ್ನ ದರ್ಶನ್ ಎದುರಿಸಬೇಕು ಅಂತ ಹೇಳ್ತೀವಿ ಈ ವರದಿ ನೋಡಿ. ದರ್ಶನ್ ಮುಂದೆ ಸಾಲು ಸಾಲು ಸವಾಲುಗಳು. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಬಿಗ್ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ನೀಡಲಾಗಿದ್ದ ಬೇಲ್ ಅವಧಿ ಮುಗಿಯುತ್ತಾ ಬಂದಿದ್ದು ಆರೋಪಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ. ದರ್ಶನ್ ಮುಂದಿರುವ ಸವಾಲುಗಳೇನು? ದರ್ಶನ್ ಪ್ರಕರಣದಿಂದ ನೆಮ್ಮದಿಯಾಗಬೇಕು ಅಂದ್ರೆ ರೆಗ್ಯುಲರ್ ಜಾಮೀನು ಸಿಗಬೇಕು. ಈಗಾಗಲೇ ಸಿವಿ ನಾಗೇಶ್ ವಾದ ಮಾಡಿದ್ದು ಎಸ್ಪಿಪಿ ವಾದ ಬಾಕಿ ಇದೆ. ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಅಂದ್ರೆ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಪ್ಲಾನ್ ಮಾಡಿಕೊಳ್ಬೇಕು. ಇದಕ್ಕೆ ಸಂಬಂಧಿಸಿದ ವೈದ್ಯಕೀಯ ವರದಿಗಳು ನೀಡಬೇಕು. ಎರಡೂ ಆಗಲಿಲ್ಲವೆಂದ್ರೆ ಸುಪ್ರೀಂ ಹೋರಾಟಕ್ಕೆ ರೆಡಿ ಆಗಬೇಕು. ಸದ್ಯ ರೆಗ್ಯುಲರ್ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದೆ ಹೋದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ಧವಾಗಬೇಕು. ಒಟ್ಟಾರೆ ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗುವ ದಿನಗಳು ಹತ್ತಿರವಾಗುತ್ತಿದೆ. ಈ ನಡುವೆ ಕೊಲೆ ಆರೋಪಿ ಟೆನ್ಷನ್ನಲ್ಲಿ ಇರೋದಂತೂ ಸುಳ್ಳಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತೀವ್ರ ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿರುವ ದರ್ಶನ್ ಮತ್ತೊಂದು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಮಧ್ಯಂತರ ಜಾಮೀನನ್ನ ಪಡೆದು ಬಳ್ಳಾರಿ ಜೈಲಿನಿಂದ ಹೊರಬಂದಿರುವ ಕೊಲೆ ಆರೋಪಿಗೆ ಇದೀಗ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಏನೆಲ್ಲ ಸವಾಲುಗಳನ್ನ ದರ್ಶನ್ ಎದುರಿಸಬೇಕು ಅಂತ ಹೇಳ್ತೀವಿ ಈ ವರದಿ ನೋಡಿ. ದರ್ಶನ್ ಮುಂದೆ ಸಾಲು ಸಾಲು ಸವಾಲುಗಳು. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಬಿಗ್ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ನೀಡಲಾಗಿದ್ದ ಬೇಲ್ ಅವಧಿ ಮುಗಿಯುತ್ತಾ ಬಂದಿದ್ದು ಆರೋಪಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ. ದರ್ಶನ್ ಮುಂದಿರುವ ಸವಾಲುಗಳೇನು? ದರ್ಶನ್ ಪ್ರಕರಣದಿಂದ ನೆಮ್ಮದಿಯಾಗಬೇಕು ಅಂದ್ರೆ ರೆಗ್ಯುಲರ್ ಜಾಮೀನು ಸಿಗಬೇಕು. ಈಗಾಗಲೇ ಸಿವಿ ನಾಗೇಶ್ ವಾದ ಮಾಡಿದ್ದು ಎಸ್ಪಿಪಿ ವಾದ ಬಾಕಿ ಇದೆ. ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಅಂದ್ರೆ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಪ್ಲಾನ್ ಮಾಡಿಕೊಳ್ಬೇಕು. ಇದಕ್ಕೆ ಸಂಬಂಧಿಸಿದ ವೈದ್ಯಕೀಯ ವರದಿಗಳು ನೀಡಬೇಕು. ಎರಡೂ ಆಗಲಿಲ್ಲವೆಂದ್ರೆ ಸುಪ್ರೀಂ ಹೋರಾಟಕ್ಕೆ ರೆಡಿ ಆಗಬೇಕು. ಸದ್ಯ ರೆಗ್ಯುಲರ್ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದೆ ಹೋದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ಧವಾಗಬೇಕು. ಒಟ್ಟಾರೆ ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗುವ ದಿನಗಳು ಹತ್ತಿರವಾಗುತ್ತಿದೆ. ಈ ನಡುವೆ ಕೊಲೆ ಆರೋಪಿ ಟೆನ್ಷನ್ನಲ್ಲಿ ಇರೋದಂತೂ ಸುಳ್ಳಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತೀವ್ರ ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿರುವ ದರ್ಶನ್ ಮತ್ತೊಂದು ಸಂಕಷ್ಟಕ್ಕೆ ಎದುರಾಗಿದ್ದಾರೆ.
ಮಧ್ಯಂತರ ಜಾಮೀನನ್ನ ಪಡೆದು ಬಳ್ಳಾರಿ ಜೈಲಿನಿಂದ ಹೊರಬಂದಿರುವ ಕೊಲೆ ಆರೋಪಿಗೆ ಇದೀಗ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಏನೆಲ್ಲ ಸವಾಲುಗಳನ್ನ ದರ್ಶನ್ ಎದುರಿಸಬೇಕು ಅಂತ ಹೇಳ್ತೀವಿ, ಈ ವರದಿ ನೋಡಿ. ದರ್ಶನ್ ಮುಂದೆ ಸಾಲು ಸಾಲು ಸವಾಲುಗಳು. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಬಿಗ್ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ನೀಡಲಾಗಿದ್ದ ಬೇಲ್ ಅವಧಿ ಮುಗಿಯುತ್ತಾ ಬಂದಿದ್ದು ಆರೋಪಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ. ದರ್ಶನ್ ಮುಂದಿರುವ ಸವಾಲುಗಳೇನು? ದರ್ಶನ್ ಪ್ರಕರಣದಿಂದ ನೆಮ್ಮದಿಯಾಗಬೇಕು ಅಂದ್ರೆ ರೆಗ್ಯುಲರ್ ಜಾಮೀನು ಸಿಗಬೇಕು. ಈಗಾಗಲೇ ಸಿವಿ ನಾಗೇಶ್ ವಾದ ಮಾಡಿದ್ದು ಎಸ್ಪಿಪಿ ವಾದ ಬಾಕಿ ಇದೆ. ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಅಂದ್ರೆ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಪ್ಲಾನ್ ಮಾಡಿಕೊಳ್ಬೇಕು. ಇದಕ್ಕೆ ಸಂಬಂಧಿಸಿದ ವೈದ್ಯಕೀಯ ವರದಿಗಳು ನೀಡಬೇಕು. ಎರಡೂ ಆಗಲಿಲ್ಲವೆಂದ್ರೆ ಸುಪ್ರೀಂ ಹೋರಾಟಕ್ಕೆ ರೆಡಿ ಆಗಬೇಕು. ಸದ್ಯ ರೆಗ್ಯುಲರ್ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದೆ ಹೋದರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ಧವಾಗಬೇಕು. ಒಟ್ಟಾರೆ ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗುವ ದಿನಗಳು ಹತ್ತಿರವಾಗುತ್ತಿದೆ. ಈ ನಡುವೆ ಕೊಲೆ ಆರೋಪಿ ಟೆನ್ಷನ್ನಲ್ಲಿ ಇರೋದಂತೂ ಸುಳ್ಳಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತೀವ್ರ ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿರುವ ದರ್ಶನ್ ಮತ್ತೊಂದು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಮಧ್ಯಂತರ ಜಾಮೀನನ್ನ ಪಡೆದು ಬಳ್ಳಾರಿ ಜೈಲಿನಿಂದ ಹೊರಬಂದಿರುವ ಕೊಲೆ ಆರೋಪಿಗೆ ಇದೀಗ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಏನೆಲ್ಲ ಸವಾಲುಗಳನ್ನ ದರ್ಶನ್ ಎದುರಿಸಬೇಕು ಅಂತ ಹೇಳ್ತೀವಿ, ಈ ವರದಿ ನೋಡಿ. ದರ್ಶನ್ ಮುಂದೆ ಸಾಲು ಸಾಲು ಸವಾಲುಗಳು. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಬಿಗ್ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ನೀಡಲಾಗಿದ್ದ ಬೇಲ್ ಅವಧಿ ಮುಗಿಯುತ್ತಾ ಬಂದಿದ್ದು ಆರೋಪಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ. ದರ್ಶನ್ ಮುಂದಿರುವ ಸವಾಲುಗಳೇನು? ದರ್ಶನ್ ಪ್ರಕರಣದಿಂದ ನೆಮ್ಮದಿಯಾಗಬೇಕು ಅಂದ್ರೆ ರೆಗ್ಯುಲರ್ ಜಾಮೀನು ಸಿಗಬೇಕು. ಈಗಾಗಲೇ ಸಿವಿ ನಾಗೇಶ್ ವಾದ ಮಾಡಿದ್ದು ಎಸ್ಪಿಪಿ ವಾದ ಬಾಕಿ ಇದೆ. ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಅಂದ್ರೆ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಪ್ಲಾನ್ ಮಾಡಿಕೊಳ್ಬೇಕು. ಇದಕ್ಕೆ ಸಂಬಂಧಿಸಿದ ವೈದ್ಯಕೀಯ ವರದಿಗಳು ನೀಡಬೇಕು. ಎರಡೂ ಆಗಲಿಲ್ಲವೆಂದ್ರೆ ಸುಪ್ರೀಂ ಹೋರಾಟಕ್ಕೆ ರೆಡಿ ಆಗಬೇಕು. ಸದ್ಯ ರೆಗ್ಯುಲರ್ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದೆ ಹೋದರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ಧವಾಗಬೇಕು. ಒಟ್ಟಾರೆ ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗುವ ದಿನಗಳು ಹತ್ತಿರವಾಗುತ್ತಿದೆ. ಈ ನಡುವೆ ಕೊಲೆ ಆರೋಪಿ ಟೆನ್ಷನ್ನಲ್ಲಿ ಇರೋದಂತೂ ಸುಳ್ಳಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತೀವ್ರ ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿರುವ ದರ್ಶನ್ ಮತ್ತೊಂದು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಮಧ್ಯಂತರ ಜಾಮೀನನ್ನ ಪಡೆದು ಬಳ್ಳಾರಿ ಜೈಲಿನಿಂದ ಹೊರಬಂದಿರುವ ಕೊಲೆ ಆರೋಪಿಗೆ ಇದೀಗ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಏನೆಲ್ಲ ಸವಾಲುಗಳನ್ನ ದರ್ಶನ್ ಎದುರಿಸಬೇಕು ಅಂತ ಹೇಳ್ತೀವಿ, ಈ ವರದಿ ನೋಡಿ. ದರ್ಶನ್ ಮುಂದೆ ಸಾಲು ಸಾಲು ಸವಾಲುಗಳು. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಬಿಗ್ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ನೀಡಲಾಗಿದ್ದ ಬೇಲ್ ಅವಧಿ ಮುಗಿಯುತ್ತಾ ಬಂದಿದ್ದು ಆರೋಪಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ. ದರ್ಶನ್ ಮುಂದಿರುವ ಸವಾಲುಗಳೇನು? ದರ್ಶನ್ ಪ್ರಕರಣದಿಂದ ನೆಮ್ಮದಿಯಾಗಬೇಕು ಅಂದ್ರೆ ರೆಗ್ಯುಲರ್ ಜಾಮೀನು ಸಿಗಬೇಕು. ಈಗಾಗಲೇ ಸಿವಿ ನಾಗೇಶ್ ವಾದ ಮಾಡಿದ್ದು ಎಸ್ಪಿಪಿ ವಾದ ಬಾಕಿ ಇದೆ. ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಅಂದ್ರೆ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಪ್ಲಾನ್ ಮಾಡಿಕೊಳ್ಬೇಕು. ಇದಕ್ಕೆ ಸಂಬಂಧಿಸಿದ ವೈದ್ಯಕೀಯ ವರದಿಗಳು ನೀಡಬೇಕು. ಎರಡೂ ಆಗಲಿಲ್ಲವೆಂದ್ರೆ ಸುಪ್ರೀಂ ಹೋರಾಟಕ್ಕೆ ರೆಡಿ ಆಗಬೇಕು. ಸದ್ಯ ರೆಗ್ಯುಲರ್ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದೆ ಹೋದರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ಧವಾಗಬೇಕು. ಒಟ್ಟಾರೆ ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗುವ ದಿನಗಳು ಹತ್ತಿರವಾಗುತ್ತಿದೆ. ಈ ನಡುವೆ ಕೊಲೆ ಆರೋಪಿ ಟೆನ್ಷನ್ನಲ್ಲಿ ಇರೋದಂತೂ ಸುಳ್ಳಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.